ನಮಗೆ ಅಡುಗೆ ಮಾಡ್ಕೊಳ್ಳೋದಕ್ಕೆ ಸಮಯ ಕಮ್ಮಿ ಇದ್ದಾಗ ಅಥವಾ ಯಾರಾದರೂ ಮನೆಗೆ ಬಂದಾಗ ಅರ್ಜೆಂಟಾಗಿ ಮಾಡಿಕೊಳ್ಳುವಂತಹ ರೆಸಿಪಿ ಇದು. ತಿಂದವರು ಖಂಡಿತ ಈ ರೆಸಿಪಿಯನ್ನು ಕೇಳ್ತಾರೆ. ಆದರೆ ಇದನ್ನು ಸರಿಯಾಗಿ ಮಾಡ್ಕೊಳ್ಳೋದು ಹೇಗೆ ಅಂತ ಗೊತ್ತಿರಬೇಕಷ್ಟೆ. ನಮಸ್ಕಾರ ಎಲ್ಲರಿಗೂ, ಕನ್ನಡ ಕುಕ್ ಬುಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ನಮ್ಮ ಚಾನೆಲ್ನಲ್ಲಿ ದಿಢೀರಾಗಿ ಮಾವಿನಕಾಯಿ ಚಿತ್ರಾನ್ನವನ್ನು ಮಾಡ್ಕೊಳ್ಳೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ತುರಿದ ಮಾವಿನಕಾಯಿ 3/4 ಕಪ್, ಒಂದು ದೊಡ್ಡ ಗಾತ್ರದ ಈರುಳ್ಳಿ ಹೆಚ್ಚಿಟ್ಟಿದ್ದು, 2 ಟೇಬಲ್ ಸ್ಪೂನ್ ಅಡುಗೆ ಎಣ್ಣೆ, ಒಂದು ಹಿಡಿ ಕರಿಬೇವು, 5 ರಿಂದ 8 ಹಸಿಮೆಣಸಿನಕಾಯಿ ಹೀಗೆ ಉದ್ದಕ್ಕೆ ಹೆಚ್ಚಿಟ್ಟಿದ್ದು, 1/4 ಟೇಬಲ್ ಸ್ಪೂನ್ ಅರಿಶಿನ, 1/4 ಕಪ್ ಕಾಯಿ ತುರಿ, ಕಡಲೆಬೇಳೆ ಹಾಗೂ ಉದ್ದಿನಬೇಳೆ 1 ಟೇಬಲ್ ಸ್ಪೂನ್, ಜೀರಿಗೆ 1/4 ಟೀ ಸ್ಪೂನ್, ಸಾಸಿವೆ ಅರ್ಧ ಟೀ ಸ್ಪೂನ್, ಕಡಲೆ ಬೀಜ 1 ಕಪ್, ಉಪ್ಪು 2 ಟೇಬಲ್ ಸ್ಪೂನ್. ಈ ಮಾವಿನಕಾಯಿ ಚಿತ್ರಾನ್ನವನ್ನು ಮಾಡಿಕೊಳ್ಳೋದಕ್ಕೆ ಮೊದಲು ಒಲೆ ಹಚ್ಚಿ ಅದರ ಮೇಲೆ ದಪ್ಪ ತಳದ ಬಾಣಲೆಯನ್ನಿಟ್ಟು ಅದು ಬಿಸಿಯಾದ ನಂತರ 2 ಟೇಬಲ್ ಸ್ಪೂನ್ ಅಡುಗೆ ಎಣ್ಣೆಯನ್ನು ಸೇರಿಸ್ಕೊಳ್ಬೇಕು. ಈ ಅಡುಗೆ ಎಣ್ಣೆ ಬಿಸಿಯಾದ ನಂತರ ಎತ್ತಿಟ್ಟುಕೊಂಡ ಕಡಲೆ ಬೀಜವನ್ನು ಸೇರಿಸ್ಕೊಂಡು ಅದನ್ನು ಕೆಂಪಗಾಗುವವರೆಗೂ ಹುರಿದುಕೊಳ್ಳೋಣ. ಕಡಲೆ ಬೀಜವನ್ನು ಹುರಿದುಕೊಳ್ಬೇಕಾದ್ರೆ ಗ್ಯಾಸ್ ಫ್ಲೇಮ್ ಮೀಡಿಯಂ ಅಥವಾ ಲೋನಲ್ಲೇ ಇಟ್ಟು ಹುರಿದುಕೊಳ್ಳಿ. ಹೀಗೆ ಕಡಲೆ ಬೀಜ ಕೆಂಪಾದ ನಂತರ ಅದನ್ನು ತೆಗೆದು ಸೈಡ್ನಲ್ಲಿ ಇಟ್ಕೊಳ್ಳೋಣ. ಹೀಗೆ ಕಡಲೆ ಬೀಜವನ್ನು ಕೆಂಪಾಗೋವರೆಗೂ ಹುರಿದು ಅದನ್ನು ಸೈಡ್ನಲ್ಲಿಟ್ಟು ಕೊನೆಯಲ್ಲಿ ಚಿತ್ರಾನ್ನವನ್ನು ಕಲಸುವಾಗ ಬಳಸೋದ್ರಿಂದ ಕಡಲೆ ಬೀಜ ತಿನ್ನುವಾಗ ಕ್ರಿಸ್ಪಿಯಾಗಿರುತ್ತೆ. ಕಡಲೆ ಬೀಜವನ್ನು ಹುರಿದು ಸೈಡ್ನಲ್ಲಿ ಇಟ್ಕೊಂಡ ನಂತರ ಬಾಣಲೆಯಲ್ಲಿ ಉಳಿದ ಎಣ್ಣೆಗೆ ಸಾಸಿವೆಯನ್ನು ಸೇರಿಸಿ ಅದನ್ನು ಸಿಡಿಸ್ಕೊಳ್ಳೋಣ. ಸಾಸಿವೆ ಸಿಡಿದ ನಂತರ ಬಾಣಲೆಗೆ ಕಡಲೆಬೇಳೆ ಹಾಗೂ ಉದ್ದಿನಬೇಳೆಯನ್ನು ಸೇರಿಸಿಕೊಂಡು ಅದು ಕಂದು ಬಣ್ಣ ಬರೋವರೆಗೂ ಹುರಿದುಕೊಳ್ಳೋಣ. ಈಗ ಬಾಣಲೆಗೆ ಕರಿಬೇವನ್ನು ಸೇರಿಸಿಕೊಂಡು ಅದು ಗರಿಗರಿ ಆಗೋವರೆಗೂ ಹುರಿದುಕೊಳ್ಬೇಕಾಗತ್ತೆ. ಕರಿಬೇವು ಗರಿಗರಿಯಾದ ನಂತರ ಬಾಣಲೆಗೆ ಹಿಂಗನ್ನು ಸೇರಿಸಿಕೊಳ್ತಾ ಇದ್ದೇನೆ. ಹಿಂಗನ್ನು ಸೇರಿಸಿ 1-2 ಸೆಕೆಂಡ್ ಎಣ್ಣೆನಲ್ಲಿ ರೋಸ್ಟ್ ಮಾಡಿದ ನಂತರ ಬಾಣಲೆಗೆ ಮೆಣಸಿನಕಾಯನ್ನು ಸೇರಿಸ್ಕೊಳ್ಬೇಕು. ಮೆಣಸಿನಕಾಯಿನ ಸ್ವಲ್ಪ ಹೊತ್ತು ಬಾಡಿಸ್ಕೊಂಡ ನಂತರ ಬಾಣಲೆಗೆ ಹೆಚ್ಚಿಟ್ಟುಕೊಂಡ ಈರುಳ್ಳಿಯನ್ನು ಸೇರಿಸ್ಕೊಳ್ಬೇಕು. ಇಲ್ಲಿ ಈರುಳ್ಳಿಯನ್ನು ಪೂರ್ತಿಯಾಗಿ ಕಂದು ಬಣ್ಣ ಬರೋವರೆಗೂ ಹುರಿದುಕೊಳ್ಬೇಕಾಗತ್ತೆ. ಈರುಳ್ಳಿ ಜೊತೆನಲ್ಲೇ ಎತ್ತಿಟ್ಟುಕೊಂಡ 1/4 ಟೀ ಸ್ಪೂನ್ ಜೀರಿಗೆಯನ್ನು ಸೇರಿಸಿ ಅದನ್ನು ಕೂಡ ಹುರಿದುಕೊಳ್ಳೋಣ. ಹೀಗೆ ಈರುಳ್ಳಿಯನ್ನು ಸ್ವಲ್ಪ ಹೊತ್ತು ಹುರಿದುಕೊಂಡ ನಂತರ ಬಾಣಲೆಗೆ ಅರಿಶಿನವನ್ನು ಸೇರಿಸ್ಕೊಳ್ಬೇಕು. ಈರುಳ್ಳಿ ಬೇಯೋದಕ್ಕಾಗಿ ಬಾಣಲೆಗೆ 1 ಟೇಬಲ್ ಸ್ಪೂನ್ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಇವೆಲ್ಲವನ್ನು ಸ್ವಲ್ಪ ಹೊತ್ತು ಬಾಡಿಸ್ಕೊಳ್ಳೋಣ. ಹೀಗೆ ಈರುಳ್ಳಿಯನ್ನು ಕಂದು ಬಣ್ಣ ಬರೋವರೆಗೂ ಹುರಿದುಕೊಳ್ಬೇಕಾಗತ್ತೆ. ಈರುಳ್ಳಿಯನ್ನು ಕಂದು ಬಣ್ಣ ಬರೋವರೆಗೂ ಹುರಿದುಕೊಳ್ಳಲಿಲ್ಲ ಅಂದರೆ ಚಿತ್ರಾನ್ನ ತಿನ್ನೋದಕ್ಕೆ ಅಷ್ಟು ರುಚಿ ಅನಿಸೋಲ್ಲ. ಈರುಳ್ಳಿಯನ್ನು ಹುರಿದುಕೊಂಡ ನಂತರ ಬಾಣಲೆಗೆ ತುರಿದಿಟ್ಟುಕೊಂಡ ಮಾವಿನಕಾಯನ್ನು ಸೇರಿಸ್ಕೊಂಡು ಬಾಡಿಸ್ಕೊಳ್ಳೋಣ. ಮಾವಿನಕಾಯನ್ನು ಸ್ವಲ್ಪ ಹೊತ್ತು ಎಣ್ಣೆನಲ್ಲಿ ಬಾಡಿಸ್ಕೊಂಡ ನಂತರ ಇವಾಗ ಬಾಣಲೆಗೆ ತುರಿದಿಟ್ಟುಕೊಂಡ ತೆಂಗಿನಕಾಯನ್ನು ಸೇರಿಸ್ಕೊಳ್ತಾ ಇದ್ದೇನೆ. ತೆಂಗಿನ ತುರಿಯನ್ನು ಸೇರಿಸಿ 1 ನಿಮಿಷ ಬಾಡಿಸ್ಕೊಂಡು ಗ್ಯಾಸ್ ಆಫ್ ಮಾಡಿ ಇದಕ್ಕೆ ಬಿಸಿ ಬಿಸಿ ಅನ್ನವನ್ನು ಸೇರಿಸಿ ಕಲಿಸ್ಕೊಂಡ್ರೆ ರುಚಿಯಾದ ಮಾವಿನಕಾಯಿ ಚಿತ್ರಾನ್ನ ತಿನ್ನೋದಕ್ಕೆ ರೆಡಿ ಆಗುತ್ತೆ. ಈ ಚಿತ್ರಾನ್ನವನ್ನು ಕಲಸಿ 10 ನಿಮಿಷ ಬಿಟ್ಟು ಆದಮೇಲೆ ತಿಂದರೆ ಇದು ರುಚಿ ತುಂಬ ಚೆನ್ನಾಗಿರುತ್ತೆ.
ಈ ಚಿತ್ರಾನ್ನ ಬೆಳಗ್ಗೆ ಟಿಫನ್ಗಲ್ಲದೆ ಸಂಜೆ ತಿಂಡಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ಇದೇ ರೀತಿಯ ಟೇಸ್ಟಿ ರೆಸಿಪಿಗಳಿಗಾಗಿ ಕನ್ನಡ ಕುಕ್ ಬುಕ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು.